ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ತನ್ನವಳ ನೋಡಿದ ಖುಷಿಯಲ್ಲಿ ಅವಳ ಬಾಯ್ಬಡ್ಕೆ ಎಕ್ಸ್ಪ್ರೆಸ್ಗೆ ಬ್ರೇಕ್ ಹಾಕುವ ಸಲುವಾಗಿ ಕೆನ್ನೆಗೊಂದು ಮುತ್ತು ಕೊಟ್ಟು ತುಂಟನಗೆ ಬೀರಿದವನ ನೋಡಿ, ಇಲ್ಲಿಗೆ ಯಾಕ್ರಿ ಬಂದ್ರಿ? ಇವತ್ತೇನು ಮಹಾ ಚೆನ್ನಾಗಿ ಕಾಣ್ತಿದ್ದೀನಿ, ಇವತ್ತು ಯಾಕೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದು ನೀವು? ನನಗಿಲ್ಲಿ ಪಾಸ್ಪೋರ್ಟ್ ಕಾಣಿಸ್ತಿಲ್ಲ ಅಂತ ತಲೆ ಕೆಟ್ಟಿದೆ. ನೀವು ನನಗೆ ಮತ್ತೆ ದಾರಿ ತಪ್ಪಿಸೋ ಆಲೋಚನೆಯಲ್ಲಿ ಬಂದಂತೆ ಮುತ್ತು ಕೊಟ್ಟಿದ್ದಲ್ಲೇ ಗೌಡ್ರಲ್ಲಿ ಗೆಡ್ಡೆ ತಿಮ್ಮನಂತೆ ಆ ಕರ್ಕಶ ನಗು ಬಿಡ್ತಿದ್ದೀರಾ ಎಂದವಳ ನೋಡಿ, ಬಾಯ್ಬಡ್ಕಿ ಮಾತು ನಿಲ್ಲಿಸು, ಇವತ್ತು ಕೊಟ್ಟಿದ್ದು ಕಾಂಪ್ಲಿಮೆಂಟ್ಸ್ ಅಲ್ಲ, ನಿನ್ನ ಬಾಯ್ಬಡ್ಕಿ ಎಕ್ಸ್ಪ್ರೆಸ್ಗೆ ಲವ್ ನಿಲ್ದಾಣ ಬಂತು ಅಂತ ಕೊಟ್ಟ ಬ್ರೇಕ್ ಅದು ಎಂದು ವಿಚಿತ್ರವಾಗಿ ನುಡಿದವನ ಮಾತಿಗೆ, ಲವ್ ನಿಲ್ದಾಣನ ಇದು? ಕೆಂಪಜ್ಜಿ ಕಡ್ದ ಮೊಸರಲ್ಲಿದ್ದ ಕಲ್ಲು ತಮ್ಮ ಕಣ್ಣಿಗೇನಾದರೂ ಬಿದ್ದಿದ್ಯಾ? ಒಳ್ಳೆ ಕಿತ್ತೋಗಿರೋ ಹಳೆ ಮೋಟರ್ ಥರ ವರ್ಕ್ ಆಗ್ತಿರೋ ನಿಮ್ಮ ಮೆದುಳಿಗೆ ಉದುರಿರೋ ಸ್ಕ್ರೂ ಹುಡುಕಿ ಕೊಡಬೇಕಾ ಎಂದು ಹಳೆ ಚಾಳಿಯಲ್ಲಿ ಬೈತಾ ಪ್ರಶ್ನಿಸುತ್ತಿದ್ದವಳ ನೋಡಿ, ಹಬ್ಬ ನನ್ನ ಗಂಡು ಬೀರಿ ಎಲ್ಲಿಗೂ ಹೋಗಿಲ್ಲ, ಸದ್ಯಕ್ಕೆ ಇಲ್ಲೇ ಪಾಸ್ಪೋರ್ಟ್ ಹುಡ್ತಾ ಬಿದ್ದಿದ್ದಾಳೆ, ಹೋದ ಮೆಮೊರಿ ಹೋದಲ್ಲೇ ಮರು ಕಳಿಸಿದೆ ಅನ್ನೋದು ಕೇಳಿದ್ರೆ ಅದೆಷ್ಟು ಖುಷಿ ಪಡ್ತಾಳೋ ಏನೋ ಎಂದು ಮನಸ್ಸಲ್ಲೇ ಮಾತಾಡುತ್ತಿದ್ದವನ ನೋಡಿ, ಯೋ ಜರ್ಮನ್ ಜೀಬ್ರಾ ಮಾತಾಡು ಎಂದು ಬೈದಳು. ಮಾತಾಡ್ತೀನಿ ಎಮ್ತ್ರಿ, ಈ ಬೀಚಿ ಮಾತಾಡೋದು ನೀನು ಕೇಳೋದು ಇನ್ನು ಮುಂದೆ ನಾನ್ ಸ್ಟಾಪ್ ಇರುತ್ತೆ ಅಲ್ವಾ ಎಂದವನ ನೋಡಿ, ನಾನ್ ಸ್ಟಾಪ್ ಇರೋಕೆ ನಾನೇ ನಿನ್ನ ಹೆಂಡ್ತಿನ? ನಾನು ಯಾರಿಗೂ ಮಿಸ್ಸಸ್ ಅಲ್ವಾ? ನಿನಗೆ ಇನ್ಮೇಲೆ ಮಿಸ್ ಆಗ್ತೀನಿ ಬಿಡು. ಸುಟ್ಟೋಗಿರೋ ಬದನೆಕಾಯಿ ಥರ ಇರುವ ನಿನಗೆ ಹುಡುಗಿರ ಕ್ಯೂ ಬೇರೆ ಇದೆ ಅಲ್ವಾ? ಅವರೆಲ್ರಿಗೂ ನೀನು ಇನ್ನು ಸಿಂಗಲ್ ಬೇರೆ ಸಿಗ್ತಾರೆ ಆಯ್ಕೊಂಡು ತಿನ್ನೋರು ಎಂದು ಬೈತವಳ ಮಾತಿಗೆ ಯುವ ಉಗುಳು ನುಂಗುತ್ತಾ ಇವಳು ಬಾಯಿಗೆ ಬೆಚ್ಚಿದ್ದ. ಕುಮುದ ಅಂತೂ ಅವಳ ವಾಕ್ಚಾತುರ್ಯಕ್ಕೆ ನಿಂತಲೇ ಬೆರಗಾಗಿದ್ಲು. ಸಮರ್ಥ್ ಅಂತೂ ಇವಳೇನ ಇದು ಎನ್ನುವಷ್ಟು ದೊಡ್ಡಗಲ ಕಣ್ಣು ಬಿಟ್ಟು ನೋಡ್ತಿದ್ದ. ಯಾಕಂದರೆ ಅವ್ರಿಗೆಲ್ಲ ಇನ್ನೂ ಈ ರೀತಿಯ ಇವಳ ಈ ಶೈಲಿ ಗೊತ್ತಿರಲಿಲ್ವಲ್ಲ. ಜಾನು ಫುಲ್ ನಗ್ತಿದ್ಲು. ಲೇ ಕುಂಟ ನಾಯಕನಹಳ್ಳಿಯ ಕಿವುಡಿ, ನಾನೇ ನಂದಿಗೆ ಗೊತ್ತಾಯ್ತಾನೆ. ಮರು ಮಾತು ನಿಲ್ಲಿಸಿ ಪ್ರಶ್ನಿಸಲು, ಮಾತಾಡ್ತೀನಿ ಎಮ್ತ್ರಿ, ಈ ಬೀಚಿ ಮಾತಾಡೋದು ಎಮ್ತ್ರಿ ಕೇಳೋದು ಇನ್ನು ಮುಂದೆ ನಾನ್ ಸ್ಟಾಪ್ ಇರುತ್ತೆ ಎನ್ನುತ್ತಿದ್ದವಳ ಅರಿವಿಗೆ ಎಮ್ತ್ರಿ ಪದ ಬಳಿಕೆ ಅರಿವಿಗೆ ಬರಲು ಮಾತು ನಿಲ್ಲಿಸಿ ಅವನ ಬಳಿ ನೋಡ್ತಾ ಮಾತಾಡಲಿಕ್ಕಾಗದಂತೆ ಆನಂದ ಭಾಷ್ಮ ಸುರಿಸಿದ್ಲು. ಎಸ್ ಎಸ್ ಎಮ್ತ್ರಿ, ಐ ಆಮ್ ಬ್ಯಾಕ್ ಎಂದವನ ಮಾತು ಕೇಳ್ತಾ ಅಪ್ಪಿ ಮುದ್ದಾಡುವಳೆಂದು ತಿಳಿದು ಅವಳ ಸನಿಹಕ್ಕೆ ಕಾಯ್ತಿದ್ದವನ ಬಳಿ ಬಂದವಳು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲಿಕ್ಕಾಗದ ಭಾವನೆ ವ್ಯಕ್ತಪಡಿಸಿದ್ಲು. ಆದರೆ ಆ ಭಾವನೆಗಳಿಗೆ ವಾಯು ಗ್ಯಾಂಗ್ ಬೆಚ್ಚಿ ಬಿದ್ದಿದ್ದು ನಿಜ. ಏನು ಮಾಡಿದ್ಲು ಅಂತಾನಾ? ಮೊದಲ ಬಾರಿ ಭೇಟಿಯಾದಾಗ ಆಡಿದ್ದ ಬಾಕ್ಸಿಂಗ್, ಎರಡನೇ ಬಾರಿ ವಿಠಲ ವಿಠಲ ಅಂತ ತುಳಿದಿದ್ದ ಬೆರಳು ಎರಡೂ ನೆನಪು ಬರಿಸುವಂತೆ ರೀಕ್ರಿಯೇಟ್ ಮಾಡಿದ್ಲು. ಲೇ ಬಾಯ್ ಬಿಡಿಗೆ ಏನೇ ಮಾಡ್ತಿದ್ಯಾ? ಮಿನಿ ಜೂಲಿಯಟ್ ಥರ ಕಿಸ್ ಮಾಡ್ತಾ ಹಗ್ ಮಾಡ್ತಾ ಮುದ್ದು ಮಾಡೋದು ಬಿಟ್ಟು ಒಳ್ಳೆ ಮಿನಿ ಮ್ಯಾರಿ ಕೋಮ್ ಓಲಿ ಥರ ಬಾಕ್ಸಿಂಗ್ ಮಾಡ್ತಿದ್ಯಾ ಎಂದವನ ಕೆನ್ನೆಗೊಂದು ಬಾರಿಸಿದ್ಲು. ಅವಳಿಗೆ ಅವನ ಮೇಲಿನ ಸಿಟ್ಟು ಜೊತೆಗೆ ಪ್ರೀತಿ ಎರಡೂ ಒಂದೇ ಬಾರಿ ಉದ್ಭವಿಸಿದ ಕಾರಣ ಕೆನ್ನೆಗೊಂದು ಏಟು ಮತ್ತೊಂದು ಕೆನ್ನೆಗೆ ಮುತ್ತು ಕೊಡುವ ಮನಸ್ಸಾಗಿತ್ತು. ಮತ್ತೆ ಇನ್ನೇನು ಮಾಡಲಿ? ತಾಳಿ ಕಟ್ಟಿ ತೀರ್ಥಳ್ಳಿ ತಿಮ್ಮಪ್ಪ ನಿನ್ನ ಗಂಡ ಯಾರಮ್ಮ ಅಂತ ಹೆಂಡ್ತಿಯನ್ನು ಕೇಳಿದ್ರೆ ಅಮೃತಳ್ಳಿ ಅಮಾಯಕಿ ನಾನು ಏನಂತ ಉತ್ತರ ಕೊಡಬೇಕು ಎಂದು ಬೈಗುಳದಲ್ಲಿ ಅವಳ ನೋವು ಹೊರಗಾಕಿದ್ಲು ಚಂದು. ಈ ತಿರುವನಂತಪುರದ ತರುಣನಿಗೆ ನೆನಪು ಎನ್ನುವ ಭಂಡಾರ ಗಾಳಿಯಲ್ಲಿ ತೇಲಿದ್ದು ಗೊತ್ತಿರಲಿಲ್ವಾ ಈ ಸೋದರ ಹಳ್ಳಿ ಸುಪನಾತಿಗೆ? ಕೇಳಿದ್ದ ಅವಳ ಮೂರ್ತಿ ತಿರುವಿ. ಸಮಯಕ್ಕೆ ಕೈಗೊಂಬೆಯಾಗಬಹುದೇನೋ ಎಂದು ಆಲೋಚಿಸುವ ಸೌಜನ್ಯ ನಿಮ್ಮ ಮನೆ ಹಿಂದೆ ಇರುವ ಸುಗುಣ ಆಂಟಿ ಅಂಗಡಿಗೇನಾದರೂ ಬಾಡಿಗೆಗೆ ಹೋಗಿತ್ತಾ? ಅಲ್ಲೂ ಬೈದ್ಲು. ಅಂಗಡಿಯ ಆಂಟಿ ನನ್ನ ಸೌಜನ್ಯಾಳನ್ನು ಕೊಟ್ಟು ಕುಪ್ಪಳ್ಳಿ ಕೋಪಿಷ್ಟನಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿದ್ರಂತೆ. ಈ ತಂಜಾವೂರಿನ ತರುಣಿಗೆ ಇನ್ವಿಟೇಷನ್ ಕೊಡೋದು ಮರ್ತಿದ್ರಂತೆ ಎಂದು ತಾಳ್ಮೆಯಿಂದ ಉತ್ತರಿಸಿದ್ದ. ಓಹೋ, ಗಂಡನಿಗೆ ಡೈವೋರ್ಸ್ ಕೊಟ್ಟು ವಾಪಸ್ಸಾದ್ಲಾ ನಿಮ್ಮ ಸೌಜನ್ಯ ಎಂದವಳ ಮಾತಿಗೆ ನಕ್ಕವನು, ನಿನಗೆ ಮಾತಲ್ಲಿ ಮೀರ್ಸೋಕ್ಕಾಗತ್ತೇನೆ? ನನ್ನ ಗುಲಾಬ್ ಜಾಮೂನು ಈ ಮುದ್ದು ಮಾತಿಗೆ ಸೋಲ್ದೇ ಇರ್ತಾನೇನೆ ಈ ನಿನ್ನ NRI ಗಂಡ ಎಂದು ಗಲ್ಲ ಹಿಡಿದು ಬೆಣ್ಣೆಯಂತೆ ಮಾತಾಡಲು ನಿಮ್ಮಮ್ಮ ಡವ್ ಸೋಪ್ ಹಾಕ್ತಿದ್ರಾ ಎಂದು ವಿಚಿತ್ರವಾಗಿ ಕೇಳಿದವಳ ನೋಡಿ, ಇಲ್ಲ ಕಣೆ, ಮೈಸೂರು ಸ್ಯಾಂಡಲ್ಲು. ಈಗ ಯಾಕೆ ಎಂದ. ಮತ್ತು ಇಷ್ಟು ಚೆನ್ನಾಗಿ ಡವ್ ಮಾಡೋದು ಎಲ್ಲಿ ಕಲ್ತ್ರಿ ಎಂದವಳ ನೋಡಿ ತಡೆಯಲಾಗದೆ ಬಿಗಿದಪ್ಪಿ, ಐ ಲವ್ ಯು ಎಮ್ತ್ರಿ, ಐ ಆಮ್ ಸಾರಿ ಬಾಯ್ಬಡ್ಕಿ, ನಿನ್ನ ಮಾತು ನಿನ್ನ ಬೈಗುಳ ನಿನ್ನ ಮುದ್ದು ಮಾಡುವ ರೈಟ್ಸ್ ಇಲ್ಲದೆ ಒದ್ದಾಡಿದ್ದೆ ಎಂದು ಹಣೆಗೊಂದು ಮುತ್ತು ಕೊಟ್ಟನು. ಏರ್ಪೋರ್ಟ್ನಲ್ಲಿದ್ದ ಜನರ ಕಣ್ಣಿಗೆ ಹಬ್ಬ. ವಾವ್ ಕ್ಯೂಟ್ ಬೇರ್, ವಾವ್ ಹೌ ಕ್ಯೂಟ್, ಸೊ ಬ್ಯೂಟಿಫುಲ್, ಹೌ ರೊಮ್ಯಾಂಟಿಕ್,
ದ್ಯಾಟ್ಸ್ ಗ್ರೇಟ್, ಫೈನಲಿ ದೇ ಆರ್ ಟುಗೆದರ್ ಎಂದು ಅನಿಸಿದ್ದು ನುಡಿಯುತ್ತಾ ನೋಡುತ್ತಿದ್ದವರೆಲ್ಲ ನಮ್ಮ ಮುದ್ದು ಜೋಡಿನ ಮೆಚ್ಕೊಂಡಿದ್ರು. ಅವರಿಬ್ಬರ ನೋಡಿ ಯುವ, ಜಾನು, ವೀರ್ಗೆ ಒಂಟಿತನ ದೂರ ಮಾಡೋಣ ಇನ್ಮೇಲೆ ಎನ್ನಲು, ಹೌದು ಯುವಿ, ಅವನನ್ನು ಮನೆಗೆ ಕರ್ಕೊಂಡು ಬರೋಣ ಎಂದವಳ ಮಾತಿಗೆ, 3 ತಿಂಗಳು ಅಜ್ಜಿ ಮನೇಲಿ ಇರಲಿ ಬಿಡು ಎಂದ. ಯಾಕೆ, ಪಾಪ ಅಲ್ವಾ ಎನ್ನಲು, ನೆಕ್ಸ್ಟ್ ಅವನು ಬರುವಾಗ ತಮ್ಮ ಅಥವಾ ತಂಗಿ ಗಿಫ್ಟ್ ಮಾಡೋಣ ಎಂದವನ ಮಾತಿಗೆ ನಾಚಿ ಅವನಿದಿಗೆ ಸಣ್ಣ ಗುದ್ದುಗೆ ಕೊಟ್ಟು ಹಾಗೆ ಅಪ್ಪಿದಳು. ಸಮರ್ಥ್ ಹಾಗೆ ನಗ್ತಾ ಒಮ್ಮೆ ಕುಮುದ ಮುಖ ನೋಡಲು ಬೀಜಿ ಹಾಗೂ M3 ಇಬ್ಬರನ್ನ ನುಂಗಾಕುವಂತೆ ಕಂಡಳು. ಅವಳ ನೋಟಕ್ಕೆ ಒಮ್ಮೆ ಹೆದರಿದವ ಗೌರವ್ ಎಂದು ಕೂಗಲು ಇಬ್ಬರು ವಾಸ್ತವಕ್ಕೆ ಬಂದಿದ್ರು. ಐ ಗೆಸ್ ನಾವು ಮನೆಗೆ ಹೊರಡೋಣ ಎಂದ ಸಮರ್ಥ್ ಮಾತಿಗೆ, ಪುಟ್ಟು ನಡಿ ಕಾರ್ ಹತ್ತು ನಮ್ಮ ಮನೆಗೆ ಹೋಗೋಣ ಎಂದು ವಾಯು ಚಂದೂನ ಕರೆಯಲು ಅವಳು ಹೂ ಎನ್ನುವಂತೆ ತಲೆ ಆಡಿಸಿ ಒಂದೆಜ್ಜೆ ಇಡಲು ಅವಳು ಕೈ ಹಿಡಿದು ನಿಲ್ಲಿಸಿದವ, ನನ್ನ ಹೆಂಡತಿ ನನ್ನ ಜೊತೆ ಸೇಫ್, ಅವಳನ್ನು ಮನಸ್ಸಿಗೆ ತುಂಬಿಸ್ಕೊಂಡಿದ್ದಾಯ್ತು, ಮನೆಗೆ ತುಂಬಿಸ್ಕೊಳ್ಳೋಣ ಕಣು, ಪ್ಲೀಸ್ ಕಳಿಸೋ ಎಂದು ಬೇಡಿದ ಗೌರವ್ ಪರಿಗೆ, ನನ್ನ ತಂಗಿ ಒಪ್ಪಿಗೆ ಕೇಳು ಮೊದಲು ಎಂದವನಿಗೆ ಮುಖ ಕುಂಕಿಸಿ, ಬಾಯ್ಬಡ್ಕಿ ಹೇಳು ಒಪ್ಗೆನಾ ಎನ್ನಲು ಆಲೋಚಿಸುವಂತೆ ಗಲ್ಲದ ಮೇಲೆ ಬೆರಳಿಳಿಸಿದವಳನ್ನು ಕ್ಷಣದಲ್ಲೇ ತನ್ನ ಬಾಹುವಿನಲ್ಲಿ ಹೊತ್ತು ಕಾರಲ್ಲಿಳಿಸಿದ್ದ ಗೌರವ್. ಮತ್ತು ವೀಕೆಂಡ್ ಪೂರ ನಾನು ನನ್ನ ಹೆಂಡತಿ ಜೊತೆ ಕಳಿಬೇಕು, ಮತ್ತು ನಿಮ್ಮ ಭೇಟಿ ಸೋಮವಾರ ಎಂದು ಕಾರ್ ಚಲಾಯಿಸುತ್ತಾ ಹೋದವನ ನೋಡಿ ನಕ್ಕವರು ತಮ್ಮ ಮನೆಗೆ ತೆರಳಬೇಕು. ಆದರೆ ಅಲ್ಲಿ ಇದ್ದ ಸೆಕ್ಯೂರಿಟಿ ತಮ್ಮ ಕೈಯಲ್ಲಿದ್ದ ಪಾಸ್ಪೋರ್ಟ್ ನೋಡಿ, ಜೀಸಸ್ ಯು ಆರ್ ಗ್ರೇಟ್, ಥ್ಯಾಂಕ್ ಯು ಎಂದು ನಗುತ್ತಾ ಚಂದು ಪಾಸ್ಪೋರ್ಟ್ ಯುವನ ಕೈಗೆ ಕೊಟ್ಟು, ಐ ಫೌಂಡ್ ಇಟ್ ನಾವ್, ಲೆಟ್ ಹರ್ ಸ್ಟೇ ಹ್ಯಾಪಿ ಎಂದು ಹೋದರು. ನೋಡಿದ್ರ ಜೀಸಸ್ ಪವಾಡ, ಅದಕ್ಕೆ ಆ ಸೆಕ್ಯೂರಿಟಿನ ಇರಿಸಿತ್ತು ಕಥೆಯಲ್ಲಿ. ಜರ್ಮನ್ ಶೈಲಿಯಲ್ಲೇ ನಿರ್ಮಿಸಿದ್ದ ಮನೆಯ ಮುಂದೆ ಹಸಿರು ಗಾರ್ಡನ್ ಅವಳ ಮನಸ್ಸಿಗೆ ಮುದ ನೀಡಿತ್ತು. ಕಾರ್ ಡೋರ್ ತೆರೆದವ ಅವಳಿಗಾಗಿ ಸ್ವಾಗತ ಕೋರ್ತಾ ಕೈ ಚಾಚಿದ್ದ. ಹಾಗೆ ನಗುತ್ತಾ ಕೈಗೆ ಕೈ ಸೇರಿಸಿ ಪಾದವನ್ನು ನೆಲಕ್ಕೆ ಸೊಗ್ಗಿಸಿ ನಕ್ಕವಳ ತನ್ನಡೆಗೆ ಎಳೆದು, ವೆಲ್ಕಮ್ M3 ಎಂದವನ ನೋಡಿ ನಗುತ್ತಾ ತನ್ನಾಸೆಯಂತೆ ಅವನ ಹಳೆ ನೆನಪಿನೊಂದಿಗೆ ಮನೆ ಪ್ರವೇಶಿಸುತ್ತಿರುವೆನೆಂದು ಸಂತಸಪಟ್ಟಳು. ಮನೆ ಹೊಸ್ತಿಲ ಬಳಿ ಬಂದವಳ ಕಣ್ಣಿಗೆ ಫೆಬ್, ರಾಚಪ್ಪ ಜೊತೆಗೆ ಗಾರ್ಡನ್ ಕ್ಲೀನ್ ಮಾಡುವವರು ಹಾಗೆ ಮನೆ ಕ್ಲೀನಿಂಗ್ ಮಾಡೋರು ಎಲ್ಲ ಡಿಪಾರ್ಟ್ಮೆಂಟ್ನವರು ಕಾಣಿಸಲು ಎಲ್ಲರ ಮೊಗದಲ್ಲೂ ನಗು ಮೂಡಿತ್ತು. ಶಾಸ್ತ್ರದ ಪ್ರಕಾರ ಆರತಿ ಮಾಡಿ ಸೇರೊದ್ದು ಇನ್ನೇನು ಬಲಗಾಲಿಟ್ಟು ಒಳಗಡೆ ಪ್ರವೇಶಿಸಬೇಕಾದವಳಿಗೆ, ಈಗಾಗಲೇ ನಮ್ಮ ಸಂಪ್ರದಾಯದಂತೆ ಶಾಸ್ತ್ರ ಮುಗಿಸಿದ್ದೀವಿ ಅಲ್ವಾ ಬಾಯ್ಬಡ್ಕಿ, ಲೆಟ್ಸ್ ಟ್ರೈ ನ್ಯೂ ಎಂದವನ ಮಾತರಿಯದೆ ಏನು ಎಂದು ಆಲೋಚಿಸುತ್ತಿದ್ದವಳನ್ನು ಹೂವಿನಂತೆ ಹೊತ್ತವ, ಹೀಗೆ ಎಂದು ಕೆನ್ನೆ ಮೇಲೆ ರಂಗು ಮೂಡಿಸಿದ್ದ. ಫೆಬ್ ಮತ್ತು ರಾಚಪ್ಪ ಮುಖ ನೋಡಿಕೊಂಡು ಮೊದಲೇ ಅನುಮಾನವಿತ್ತು ಎಂದು ನಕ್ಕರು. ಇದು ಡೈನಿಂಗ್ ಹಾಲ್, ಇದು ಅಡುಗೆ ಮನೆ, ಇದು ದೇವ್ರ ಮನೆ, ಇದು ನನ್ನ ಜಿಮ್ ರೂಮ್, ಇದು ಗೆಸ್ಟ್ ರೂಮ್, ಇದು ಕಿಡ್ಸ್ ರೂಮ್, ಇದು ಪ್ಲೇ ರೂಮ್, ಇದು ಮೀಟಿಂಗ್ ರೂಮ್, ಇದು ಎಂಟರ್ಟೈನ್ಮೆಂಟ್ ಹಾಲ್ ಎನ್ನುತ್ತಾ ಒಂದೊಂದೇ ಪರಿಚಯಿಸುತ್ತಾ ತನ್ನ ಮನೆಗೆ ತನ್ನ ರೂಮಿಗೆ ಕರೆದಂದವ ಅವಳನ್ನು ಅವನ ಬಾಹುವಿನಿಂದ ಬಿಡುಗಡೆ ಕೊಟ್ಟು, ಇದು ನಮ್ಮ ಪ್ರೈವೇಟ್ ಏರಿಯಾ, ಯಾರೂ ಬಾರದ ಸ್ಪೆಷಲ್ ರೂಮ್ ಎನ್ನಲು, ಬೆಡ್ರೂಮ್ನ ಸ್ಪೆಷಲ್ ರೂಮ್ ಎನ್ನುವ ಈ ಓವರ್ ಆ್ಯಕ್ಟಿಂಗ್ ಒಂಟಿ ಸಲಗ ನೀವೇ ಬಿಡಿ ಎಂದು ರೂಮ್ ಸುತ್ತ ಕಣ್ಣಾಡಿ ಸುತ್ತ ಮುಚ್ಚಿದ್ದ ಕಿಟಕಿ ಪರದೆ ತೆರೆದು, ಈಗ ಕಳೆ ಬಂತು ಎಂದವಳನ್ನು ಹಿಂದೆಯಿಂದ ನಡು ಬಳಸಿ ಅಪ್ಪಿದವ ಅವಳ ಹೆಗಲಿಗೆ ತನ್ನ ಗಲ್ಲ ಊರಿ, ಎಸ್ ಈಗ ಕಳೆ ಬಂತು, ನನ್ನ ಬೆಡ್ಗೂ ನನ್ನ ಒಬ್ಬಂಟಿಯಾಗಿ ನೋಡಿ ಬೋರ್ ಆಗಿತ್ತು, ಇನ್ಮೇಲೆ ಅದಕ್ಕೂ ಚೂರು ಎಂಟರ್ಟೈನ್ಮೆಂಟ್ ಕೊಡೋಣ, ಏನಂತ್ಯ M3 ಎಂದವನ ಮಾತಿಗೆ, ಬೇರೇನು ಕೆಲಸ ಇಲ್ವಾ ಈ ಮಾಡರ್ನ್ ಲಂಕಾಧಿಪತಿಗೆ ಎಂದವಳ ಕೆನ್ನೆಗೆ ತನ್ನ ಕೆನ್ನೆ ಸವರುತ್ತಾ, ಏ ಮಿಸ್ ಮಾಡ್ರನ್ ಮಂಜುಳ, ಕಣ್ಣೆದುರಿದ್ರೆ ಲಂಕಾಧಿಪತಿಗೆ ಪತಿದೇವನ ಕರ್ತವ್ಯ ನಿಭಾಯಿಸುವ ಮನಸ್ಸಾಗುತ್ತೆ ಎನ್ನುತ್ತಾ ಅವಳ ದುಪ್ಪಟ ಸರಿಸಿ ಕೊರಳಿಗೆ ಮುತ್ತಿನ ರುಚಿ ತೋರಿಸಲು ಅವನ ಕೈ ಬಿಡಿಸಿಕೊಂಡವಳು, ಸದಾಶಿವನಿಗೆ ಅದೇ ಧ್ಯಾನ ಅಂತೆ, ಮೊದಲು ಮನೆಗೆ ಫೋನ್ ಮಾಡಿ ನಿಮಗೆ ಹೋಗಿದ್ದ ನೆನಪು ವಾಪಸ್ ಆಗಿದೆ ಅಂತ ಹೇಳಿ ಎಂದವಳ ನೋಡಿ ಕರೆ ಮಾಡಿದ್ದ. ಗೌರವ, ಏನಾಯಿತು ನಿನ್ನ ಪ್ರೇಮ ಪುರಾಣ ಎಂದ ಅಜ್ಜಿ ಮಾತಿಗೆ, ಅಜ್ಜಿ ನಾನು ನಿಮ್ಮ ಗೌರವನ ಅಲ್ಲಲ್ಲ ಗೌರವನ ಜೊತೆಯಲ್ಲಿದ್ದೀನಿ, ಅವರಿಗೆ ನೆನಪು ವಾಪಸ್ ಆಗಿದೆ ಎಂದು ಬಂದು ಚಂದು ಧ್ವನಿ ಕೇಳಿಸ್ಕೊಂಡಿದ್ದೆ. ಅಲ್ಲೇ ಅಜ್ಜಿ ಜೊತೆ ಇದ್ದ ಅವಳ ಅಮ್ಮ ಶಾರದಾ, ಹೌದೇನೆ ಈಗ ಅಳಿಯಂದ್ರು ನೀನು ಮೊದಲಿನಂತಾದ್ರ ಎಂದು ಕೇಳಲು, ಶಾರು ನೀನೇನು ಮಾಡ್ತಿದ್ಯಾ ಅಲ್ಲಿ ಎಂದಳು. ನಮ್ಮನೆಗೆ ಅಜ್ಜಿ ಅಜ್ಜ ಬಂದಿದ್ರು ಕಣೆ, ಇಲ್ಲೇ ಇದ್ದಾರೆ ಇನ್ನ ಎಂದು ಶಾರು ಮಾತಿಗೆ, ಅಪ್ಪ ಹೇಗಿದ್ದಾರೆ ಶಾರು ಎಂದವಳನ್ನು ಕೇಳಿ, ನಾನು ಆರಾಮ ಮಗಳೇ, ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮುಗಿಸಿ ಬಂದೆ,
ನಿನ್ನ ವಿಚಾರ ಎಲ್ಲವೂ ತಿಳಿತು ಮಗಳ. ಆ ರಾಯರು ನಿನ್ನೆ ಬೆಳಗಡೆ ಹೂ ಕೊಟ್ಟರು. ಆಗಲೇ ತಿಳಿತು ಅಳಿಯಂದ್ರು ಸರಿ ಹೋಗ್ತಾರೆ ಅಂತ. ನನಗಾಗಿ ಅದೆಷ್ಟು ಹೋರಾಟ ಮಾಡಿದ್ಯ ಮಗಳೇ ಎಂದ ಅಪ್ಪನ ಮಾತಿಗೆ ಕಣ್ಣಲ್ಲಿ ನೀರು ತಂದುಕೊಂಡವಳು, ಸಾರಿ ಅಪ್ಪ, ನಿಮ್ಮ ಹತ್ರ ಸತ್ಯ ಮುಚ್ಚಿಟ್ಟೆ ಎಂದು ಧ್ವನಿ ಇಳಿಸಿದ ತನ್ನವಳನ್ನು ಬಿಗಿದಪ್ಪಿದವ. ಮಾವ, ನೀವು ಪೂಜೆ ಮಾಡೋಕ್ಕೆ ರಾಯರು ಕಾಯ್ತಿದ್ರು ಅನ್ಸತ್ತೆ. ಮಾಡಿದ್ರಿ, ಸ್ವಲ್ಪ ಬೇಗ ಮಾಡೋದಲ್ವ, ಸಿಹಿ ಸುದ್ದಿ ಕೊಡ್ತಿದ್ವಿ ಎಂದು ಪೌಲಿ ಮಾತಾಡಲು ಅವನಿಗೊಂದು ಗುನ್ನ ಕೊಟ್ಟು, ತಾತ ನೀವು ಹೇಗಿದ್ದೀರಾ? ಇಂಚು ಹೇಗಿದ್ದಾಳೆ? ಅವಳನ್ನು ಕರ್ಕೊಂಡು ಬೇಗ ಬನ್ನಿ, ನನಗೆ ಅವಳನ್ನು ನೋಡಬೇಕು ಅನ್ನಿಸ್ತಿದೆ ಎಂದು ಮಾತು ಶುರು ಮಾಡಿದ್ದೆ. ಇನ್ನು ಈಗ ಬಂದಿದ್ದಾಳೆ, ನನ್ನ ಜೊತೆ ಒಂದೆರಡು ದಿನ ಕಳೆಯೋ ಆಸೆ ಕೂಡ ಇಲ್ಲ, ಆಗಲೇ ಮನೆಯವರನ್ನು ಗುಡ್ಡೆ ಹಾಕೋ ಪ್ಲ್ಯಾನ್ ಮಾಡೋಳೆ. ತಲೆ ಇಲ್ಲದ ಭಾಳ ಹಿಂಟಿ ಇವಳು ಎಂದು ಮನಸ್ಸಲ್ಲೇ ಬೈಕೊಂಡು, ಅಜ್ಜಿ ಇವತ್ತೇ ಇನ್ನು ನಾವಿಬ್ಬರು ಮೊದಲಿನಂತೆ ಆಗಿರೋದು, ನೀವು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಬನ್ನಿ ಎಂದವನ ಭಾವನೆ ಅರಿಯದವರೇನಲ್ಲ ಅವರೆಲ್ಲ ಅಲ್ವಾ. ನಾವು ಮುಂದಿನ ತಿಂಗಳೇ ಬಡೋದು ಕೌರವ, ಅಲ್ಲಿವರೆಗೂ ಟೈಮ್ ಇದೆ ನಿನಗೆ ಎಂದರು ಹಿಟ್ಲರ್. ನಾಲ್ಗೆ ಕಚ್ಕೊಂಡವನ ನೋಡಿ, ಆದಷ್ಟು ಬೇಗವೇ ಬನ್ನಿ ತಾತ ಅಜ್ಜಿ, ಹುಷಾರು ಅಪ್ಪ, ಹುಷಾರು ಶಾರು ಎಂದು ಇನ್ನೂ ಮಾತಾಡ್ತಿದ್ದವಳ ಮಾತಿಗೆ ಬಿಟ್ಟರೆ ಮಾತಾಡ್ತಾನೆ ಇರ್ತಾಳೆ ಈ ರೆಬಲ್ ಲೇಡಿ ಎಂದು ಕರೆ ತುಂಡರಿಸಿ, ಸಾಕೆ ಹೋಗು, ಫ್ರೆಶ್ ಆಗು, ನಾನು ಊಟಕ್ಕೆ ರೆಡಿ ಮಾಡಿಸ್ತೀನಿ ಎಂದವನ ನೋಡಿ, ತಮ್ಮ ಬುದ್ಧಿ ಅದರ ಲವರ್ನ ಮೀಟ್ ಮಾಡೋಕ್ಕೆ ಹೋಗಿದ್ಯಾ ಎಂದಳ ನೋಡ್ತಾ. ಯಾಕೋ ಎಂದು ಬಾಯಿ ತೆರೆದವನಿಗೆ, ಲಗೇಜ್ ಏರ್ಪೋರ್ಟ್ನಲ್ಲಿ ಬಿಟ್ಟು ಬಂದಿದ್ದೀನಿ ಮಿಸ್ಟರ್ ಭೂಗೋಳದ ಬುದ್ಧಿವಂತ ಎಂದು ಅರಚಿದವಳ ಕೂಗಿಗೆ ಗಡಿಯಾರ ನೋಡಲು ಮುಳ್ಳು ರಾತ್ರಿ 9ಕ್ಕೆ ಸಮೀಪಿಸಿತ್ತು. ಥೋ, ಏನೇ ಈಗ ಹೇಳ್ತಿದ್ಯಾ? ಬಟ್ಟೆ ಇಲ್ಲ ಅನ್ನೋದು ಪರಿಜ್ಞಾನ ಇಲ್ವೇನೆ? ಸೋಂಬೇರಿ ಸಂತೆಯಲ್ಲಿ ಸಿಗೋ ಸುಂದ್ರಿ ಬೈದ. ನನ್ನ ಹೊತ್ಕೊಂಡು ಕಾರಲ್ಲಿ ಕೂರಿಸೋವಾಗ ನಿಮ್ಮ ಪ್ರಜ್ಞೆ ಅದೇ ಸೋಂಬೇರಿ ಸಂತೆಗೆ ಹೋಗಿತ್ತೇನೋ, ಸುಖ ಸುಮ್ಮನೆ ಸುತ್ತೋ ಸುಂದ್ರ ಅವನಷ್ಟೇ ಬೈದ್ಲು. ಮಾತಿನಲ್ಲಿ ಅವಳನ್ನು ಸೋಲಿಸೋಕ್ಕಾಗದೆ, ಸರಿ ಬಿಡು, ನಾಳೆ ಶಾಪಿಂಗ್ ಮಾಡೋಣ, ಈಗ ನಾನು ಶರ್ಟ್ ಕೊಡ್ತೀನಿ ಅದನ್ನೇ ಹಾಕೋ ಎಂದು ಅವನ ಬ್ಲ್ಯಾಕ್ ಶರ್ಟ್ ಒಂದನ್ನು ಕೊಡಲು ಅದನ್ನು ಕೈಗೆತ್ಕೊಂಡವಳು ಅದರ ಉದ್ದ ನೋಡಿ ಅವಳ ಮಂಡಿ ಕಾಣಿಸೋದು ಅರಿತು, ಇದನ್ನು ನಾನು ಹಾಕಬೇಕಾ ಎಂದು ಬಾಯಿ ತೆರೆದಳು. ನಿನಗೆ ಸೀರಿಯಲ್ ಸಿನಿಮಾ ಹುಚ್ಚುತ್ತಾನೆ, ಇದೆಲ್ಲ ನೋಡಿರೋದಿಲ್ವ ನೀನು? ಹೀರೋಯಿನ್ ಬಟ್ಟೆ ಇಲ್ದಾಗ ಹೀರೋ ಶರ್ಟ್ ಹಾಕೋದು, ಹಾಕು, ಒಂದು ರೊಮ್ಯಾನ್ಸ್ ಶರ್ಟ್ನಲ್ಲೂ ಮುಗಿಲಿ, ಮಸ್ತಿರುತ್ತೆ ಎಂದವನ ನೋಡಿ ಆ ಶರ್ಟ್ ಅವನ ಮುಖದ ಮೇಲೆ ಬಿಸಾಕಿ, ಆಸೆ ನೋಡು ಪೋಲಿ ಕಾಲೇಜಿನ ಕೇಡಿ ಮೆಸ್ಟ್ರಿಗೆ ಎನ್ನುತ್ತಾ, ವಾಶ್ರೂಮಲ್ಲಿ ಎಂದು ಕೇಳಿದ್ಲು. ಮುಖದ ಮೇಲಿದ್ದ ಶರ್ಟ್ ಪಕ್ಕಕ್ಕೆ ಸರಿಸಿ, ಒಳ್ಳೆ ಚಾನ್ಸ್ ಮಿಸ್ ಮಾಡಬೇಡ್ವೆ, ಈಗ ಹಾಕಲ್ವಾ ಎಂದು ಕೇಳಿದ. ಮೂತಿ ತಿರುವಿದವಳು, ಇಲ್ಲ, ನಾನು ಬರೀ ಫೇಸ್ ವಾಶ್ ಮಾಡ್ತೀನಿ, ಬಟ್ಟೆ ತಂದಮೇಲೆ ಸ್ನಾನ ಮಾಡ್ತೀನಿ ಎನ್ನಲು, ಯೋಚನೆ ಮಾಡೋದಿಲ್ಲ ನೀನು, ಗೊತ್ತಿರೋದೆ ಬಿಡು, ನಿನ್ನ ರೈಟ್ಗೆ ವಾಶ್ರೂಮ್ ಎಂದ. ಆ ಕಡೆ ನೋಡ್ತಾ ನಕ್ಕಿ ಫೇಸ್ ವಾಶ್ ಮಾಡಿ ಬಂದು ಮುಖ ಒರೆಸ್ಕೊಳ್ತಾ 6 ಅಡಿ ಕನ್ನಡಿ ಮುಂದಿದ್ದವಳ ಬಳಿ ಬಂದು, ನಾನು ಸ್ನಾನ ಮಾಡಿ ಬರ್ತೀನಿ, ಊಟ ರೆಡಿ ಇದೆ, ಕೆಲಸದವ್ರಿಗೆ ನಾಳೆ ಬರಬೇಡಿ ಅಂತ ಹೇಳಿ ಕಳಿಸ್ದೆ ಎಂದು ನಗುತ್ತಾ ಅವಳ ಕಿವಿ ಬಳಿ ಅವನ ಬಿಸಿ ಉಸಿರೆರಚಿ ಕಣ್ಣೊಡೆದು ಹೋದವನ ಪರಿಗೆ ಹೆದರಿದವಳು, ಇವ್ರು ಯಾಕೆ ಕೆಲಸದವ್ರಿಗೆ ರಜೆ ಕೊಟ್ಟರು? ಈ ಪೋಲಿ ಕಾಲೇಜಿನ ಕೇಡಿ ಮೇಷ್ಟ್ರು ಯಾವ ಪಾಠ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ? ಏನಾದರೂ ಆಗಲಿ ಚಂದು, ನೀನು ಈ ಪಾಠಕ್ಕೆ ಸರಿಯಾದ ಪಾಠ ಹುಡುಕು. ನನ್ನ 1 ತಿಂಗಳು ಕಾಟ ಕೊಟ್ಟ ಬಿಳಿ ಗೋರಿಲ್ಲಾಗೆ ಸಿಹಿಯಾದ ಕಾಟ ಕೊಡೋದು ಮರಿಬೇಡ ಎಂದು ಆಲೋಚಿಸಿ ಬಾಲ್ಕನಿಯಲ್ಲಿ ಬೀಸುತ್ತಿದ್ದ ಗಾಳಿಗೆ ಕೂದಲನ್ನು ಹಾರಲು ಬಿಟ್ಟು ತನ್ನ ಬದುಕಿನ ಅಲೆಗಳ ಏರಿಳಿತವನ್ನು ಆಲೋಚಿಸುತ್ತಾ ಎಲ್ಲವೂ ಒಂದು ಹಂತಕ್ಕೆ ತಲುಪಿದ್ದು ನೆನೆದು ರಾಯರಿಗೆ ಧನ್ಯವಾದ ತಿಳಿಸಿದಳು. ಮನೆಗೆ ಬಂದ ವಾಯು ಜಾನು ತಮ್ಮ ಮಗ ವೀರ್ ಜೊತೆ ಆ ರಾತ್ರಿ ಖುಷಿ ಖುಷಿಯಾಗಿ ಊಟ ಮಾಡಿ ಮಗನ ಜೊತೆ ವಾಯು ತರಲೆ ಮಾಡ್ತಾ ಮುದ್ದು ಮಾಡ್ತಾ ಮನಸ್ಸಿಗೆ ಸಂತಸ ಪಡುತ್ತಾ ತಂಗಿ ಜೀವನ ಸರಿಪಡಿಸಿದ ಖುಷಿಯಲ್ಲಿ ನಿದ್ರೆಗೆ ಜಾರಿತ. ಇತ್ತ ಮನೆಗೆ ಬಂದ ಸಮರ್ಥ್ ನಿಷ್ಕಲ್ಮಶ ಮನಸ್ಸಲ್ಲಿ ಊಟ ಮುಗಿಸಿ ನಿದ್ರೆಗೆ ಜಾರಿತ. ಆದರೆ ಮನೆಗೆ ಬಂದಿದ್ದ ಕುಮುದ ತನ್ನೆಲ್ಲ ಪ್ಲಾನ್ ಮೀರಿ ಆ ಗೌರವ್ಗೆ ನೆನಪು ಬಂದಿದ್ದು ಸಹಿಸೋಕಾಗದೆ ಸಿಕ್ಕಿದ್ದೆಲ್ಲ ಬೀಳಿಸಿ ತನ್ನ ಕೋಪ ಹೊರ ಹಾಕ್ತಾ ಒದ್ದಾಡಿದ್ಲು. ಇನ್ನೇನು ಕೆಲವೇ ನಿಮಿಷದಲ್ಲಿ ಎಲ್ಲ ಮುಗೀತು ಅನ್ನೋ ಖುಷಿಯಲ್ಲಿದ್ದೆ. ಆದರೆ ಈ ಯುವನ ಮಗ ಎಲ್ಲ ನಿಜ ಹೇಳಿ ಹೋಗಿದ್ದ ಮೆದುಳಿಗೆ ನೆನಪು ಬರೆಸಿ ಸೀದಾ ಏರ್ಪೋರ್ಟ್ಗೆ ಕರ್ಕೊಂಡು ಬಂದಿದ್ದಾನೆ. ನನ್ನ ಗೌರವ್ ಲವ್ ಸ್ಟೋರಿ ಇನ್ನೇನು ಶುರುವಾಗುತ್ತೆ ಅಂದ್ಕೊಳ್ಳೋಷ್ಟರಲ್ಲಿ ಪಾಸ್ಪೋರ್ಟ್ ಕಾಣಿಸ್ತಿಲ್ಲ ಅಂತ ನೆಪ ಹೊತ್ಕೊಂಡು ಫ್ಲೈಟ್ ಮಿಸ್ ಮಾಡಿಕೊಂಡು ಅಲೆದಾಡ್ತಾ ಮತ್ತೆ ನನ್ನ ಗೌರವ್ ಬದುಕಿಗೆ ವಾಪಸ್ಸಾದ್ಲು. ಏನು ಮಾಡಲಿ, ಇವರಿಬ್ಬರ ದೂರ ಮಾಡೋಕ್ಕೆ ಏನು ಮಾಡಲಿ ಎಂದು ಮಗ ದಿಂಬು ರಗ್ಗು ಬೊಕ್ಕು ಬಾಕ್ಸು ಎಂದು ಯೋಚಿಸದೆ ಎಲ್ಲ ಚಲ್ಲಾಪಿಲ್ಲಿ ಮಾಡಿಬಿಟ್ಲು. ಏನು ಮಾಡಲಿ, ಹೇಗೆ ನನ್ನ ಗೌರವನ ದೂರ ಮಾಡಲಿ ಆ ಚಿಗಣೆಯಿಂದ ಎಂದು ಎಷ್ಟೆಲ್ಲ ಆಲೋಚಿಸಿದವಳಿಗೆ ಒಂದು ಉಪಾಯ ಹೊಳೆಯಿತು. ಕರೆಕ್ಟ್,
ಗೌರವನಿಗೆ ಚಂದು ಮೇಲೆ ಅಪಾರ ನಂಬಿಕೆ ಇರುವುದು ತಿಳಿದಿದೆ. ಅದೇ ಗೌರವ್ ಮತ್ತು ಚಂದು ಮಧ್ಯೆ ನಂಬಿಕೆ ಎನ್ನುವ ಬೇರನ್ನಕ್ಕಿದ್ರೆ ಎಂದು ಸೊಟ್ಟು ಮೂತಿಯಲ್ಲಿ ನಕ್ಕವಳು. ಸೊ ನೀನು ಹತ್ತುವ ಲವ್ ಎಕ್ಸ್ಪ್ರೆಸ್ನಲ್ಲಿ ಯುವ ಡ್ರೈವರ್ ಆದರೆ ನಾನು ಕಂಡಕ್ಟರ್ ಆಗ್ತೀನಿ. ಕಂಡಕ್ಟರ್ ಹೇಳಿದ ಜಾಗದಲ್ಲಿ ಡ್ರೈವರ್ ಗಾಡಿ ನಿಲ್ಲಿಸಬೇಕು ಮತ್ತು ಪ್ಯಾಸೆಂಜರ್ ಇಳಿಬೇಕು ಎಂದು ನಕ್ಕಳು. ಆದರೆ ಕಂಡಕ್ಟರ್ ಟಿಕೆಟ್ ಕೊಡೋದು ಪ್ಯಾಸೆಂಜರ್ ಕೇಳಿದ ಜಾಗಕ್ಕೆ ಅನ್ನೋ ಅಂಶ ಮರೆತುಬಿಟ್ಲು. ಹಾಗೆಯೇ ಎಲ್ಲಂದಲ್ಲಿ ಇಳಿಸಿದರೆ ಮಂಗಳಾರತಿ ಆಗೋದು ಕಂಡಕ್ಟರ್ಗೆ ಎನ್ನುವ ಸತ್ಯ ಕೂಡ ಮರೆತುಬಿಟ್ಲು. ನೋಡೋಣ ಮುಂದೆ ಹೇಗಿತ್ತು ಇವತ್ತಿನ ಎಪಿಸೋಡ್. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.